ಹೋಗೋಣ ನಡಿಯೋ. ಏಯ್ ಮನೇಲಿ ತಿಂಡಿ ಮಾಡಿಲ್ವಾ? ಏನಕ್ಕೆ ಹೋಗ್ತಿದ್ದೀರಾ? ಹೋಗಕ್ಕ, ಆ ತಿಂಡಿ ಯಾರು ತಿಂತಾರೆ? ನಾವು ಹೊರಗೆ ಹೋಗ್ತೀವಿ ನಡಿ. ರೀ ಬರ್ರಿ ಇಲ್ಲಿ, ಅಷ್ಟು ಚೆನ್ನಾಗಿ ತಿಂಡಿ ಮಾಡಿದ್ದೀನಿ ಮನೇಲಿ, ಆದ್ರೂ ಹೊರಗೆ ಹೋಗ್ತಿದ್ದಾರೆ ನೋಡಿ ಬರ್ರಿ ಇಲ್ಲಿ. ಮನೇಲಿ ಅಷ್ಟು ಚೆನ್ನಾಗಿ ಅಡಿಗೆ ಮಾಡಿರ್ತಾರೆ, ಬಂದು ತಿನ್ನೋಕ್ಕಾಗಲ್ವಾ ಬಾಯಿ ಮುಚ್ಕೊಂಡು? ಏನ್ ಮಾಡಿದ್ಯಾ ಟಿಫಿನಿಗೆ? ಉಪ್ಪಿಟ್ಟು ಮಾಡೀನ್ರಿ. ಅಳಿಮಯ್ಯ ನಡಿಯಪ್ಪ, ನಾನು ಬರ್ತೀನಿ. ಅಮ್ಮ ನನ್ನ ಚಾರ್ಜರ್ ನೋಡಿದ್ಯಾ? ಅಲ್ಲೇ ನೀನು ಸ್ಟಡಿ ರೂಮ್ ಅಲ್ಲಿ. ಅಮ್ಮ ನನ್ನ ಹೊಟ್ಟೆ ತಾಳ ಹೊಡಿತಿದೆ, ಹೊಟ್ಟೆ ಹಸುವು. ತಗೋ ನಿನ್ ಫೇವ್ರೇಟ್. ಮಾ ಬೇಗ ಟವೆಲ್ ಕೊಡು, ಸ್ನಾನಕ್ಕೆ ಹೋಗಿದ್ದೀನಿ. ಅಲ್ಲೇ ಡೋರಿಂದ ಹಾಕಿದ್ದೀನಿ ನೋಡು, ತಗೋ. ಮಾ ಸ್ಕೂಲ್ಗೆ ಹೋಗಿ ಹೊತ್ತಾಗುತ್ತೆ, ನನ್ನ ಟಿಫಿನ್ ಬಾಕ್ಸ್, ನನ್ನ ಬ್ಯಾಗ್, ನನ್ನ ಬುಕ್ಸ್ ಎಲ್ಲ ಎಲ್ಲಿದೆ? ಬೇಗ ಕೊಡು, ಬೇಗ ಕೊಡು. ತಗೋ ನಿನ್ ಬುಕ್, ನಿನ್ ವಾಟರ್ ಬಾಟಲ್, ಮತ್ತೆ ಇಲ್ಲಿ ಒಂದು ಬುಕ್ ಬಿದ್ದಿತ್ತು, ಅದು ತಗೋ. ಬಾಯ್ ಮಾ, ಸಾಯಂಕಾಲ ಬೇಗ ಬರ್ತೀನಿ. ಮಾ ಮಾ ಹೇಳು, ನಾ ಇಲ್ಲೇ ಇದ್ದೀನಲ್ಲ, ಏನ್ ಬೇಕು ಹೇಳು. ಅಪ್ಪ ಅಮ್ಮ ಎಲ್ಲಿ? ಅಮ್ಮ ಬೇಕು ನಂಗೆ. ನಂಗೆ ಹೇಳು, ಮಾನ ಮಾಡ್ಕೊಡ್ತೀನಿ. ಇಲ್ಲ ನಂಗೆ ಅಮ್ಮನೇ ಬೇಕು. ಸಂಜೆ ಏನಿದು ರೂಮ್ ಕ್ಲೀನ್ ಮಾಡಿದ್ರೆ ಚಂದಂಗೆ? ಅಪ್ಪ ನಾ ಯಾಕೆ ಕ್ಲೀನ್ ಮಾಡಿ, ನೀನ ಕ್ಲೀನ್ ಮಾಡು ಚಂದಂಗೆ. ಇದು ನನ್ನ ರೂಮ್ ಐತಿ, ನಾ ಹೆಂಗಾರ ಇಟ್ಕೊಂತೀನಿ. ಇದು ನನ್ ಮನೆ ಐತಿ, ನನ್ ಮನೆ ಸ್ವಚ್ಛಂಗಿರ್ಬೇಕು, ಹಂಗಾರ ನೀನು ಚಂದಂಗೆ ಕ್ಲೀನ್ ಮಾಡಿಡ. ಹೌದಾ? ಇದು ನಿನ್ ಮನೆ ಅದಲ್ಲ, ನೀನ ಕ್ಲೀನ್ ಮಾಡ. ಹಲೋ, ಎಲ್ಲಿದ್ಯಾ ಮಗನೇ? ಅಪ್ಪ ಅಮೆರಿಕದಲ್ಲಿ ಕ್ರಿಸ್ಮಸ್ ಸೆಲೆಬ್ರೇಟ್ ಮಾಡಕತ್ತೀನಿ. ಮತ್ತೆ ಎಲ್ಲಿರ್ತೀನಪ್ಪ? ಟ್ಯೂಷನ್ಗೆ ಹೋಗಿದ್ದೀನಿ ಇವತ್ತು. ನಿಮ್ ಟ್ಯೂಷನ್ ರೋಡಲ್ಲೇ ಇದ್ದೀನಿ, ಎದ್ ಬಾ, ಕೆಲ್ಸ ಇದೆ ಮನೆಯಲ್ಲಿ ಸ್ವಲ್ಪ. ಅಪ್ಪ ರಿಕ್ವೆಸ್ಟ್ ಮಾಡ್ಕೊಂಡು ಬಾರೋ. ಕಳ್ಸಲ್ಲ, ತುಂಬಾ ಸ್ಟ್ರಿಕ್ಟ್ ನಮ್ ಸರ್ ಹಂಗೆಲ್ಲ ಕಳ್ಸಲ್ಲ ಅಪ್ಪ, ಬಹಳ ಸ್ಟ್ರಿಕ್ಟ್ ಅವರು. ಸರ್ ದೇವ್ರಾಣಿಗೂ ನಾನಂತೂ ಅಂತ ಸ್ಟ್ರಿಕ್ಟ್ ಅಲ್ಲ. ಬಂದೇ ಇರು, ಸರ್ ಹತ್ರ ನಾನೇ ಮಾತಾಡ್ತೀನಿ. ಅಪ್ಪ ಅದು ಸತ್ಯವಾಗ್ಲೂ ಸತ್ಯ ಹೇಳ? ಹಾ ಹೇಳು. ಅಪ್ಪ ನನ್ನ ಫ್ರೆಂಡ್ ರಾಹುಲ್ಗೆ ಆಕ್ಸಿಡೆಂಟ್ ಆಗಿದೆ, ಅದಕ್ಕೆ ನೀವು ಮುಂದೆ ಸತ್ಯ ಹೇಳಿದ್ರೆ ನೀವೆಲ್ಲ ಗಾಬರಿ ಆಗ್ತೀರಾ ಅಂತ ಹೇಳಿ ಹೇಳಿಲ್ಲ ನಾನು. ಹೌದಾ? ನಡ್ಕೊಂಡೇ ಬರ್ತೀನಿ. ನಾನು ಕೂಡ ಅಂತ ಸ್ಟ್ರಿಕ್ಟ್ ಸರ್ ಅಲ್ಲ ಸರ್. ಅಲ್ಲೇ ನ್ಯೂ ಇಯರ್ ರೆಸೊಲ್ಯೂಷನ್ ಅಂತ ಹೇಳಿ ಅವತ್ತು ನನಗೆ ಇಷ್ಟುದ್ದ ಭಾಷಣ ಬಿಗದಿ 31ನೇ ತಾರೀಕು. ಇವತ್ತು ನೋಡಿದ್ರೆ ಆಲ್ರೆಡಿ ರೆಸ್ಟೋರೆಂಟ್ ಬಂದ್ ಕುಂತಿ, ನ್ಯೂ ಇಯರ್ ಆಗಿ 3 ದಿನ ಸತಕ್ಕಾಗಿಲ್ಲ ಇನ್ನಾದ್ರು. ಇಲ್ಲೇ ಕ್ರೇವಿಂಗ್ ಆಗತ್ತ, ಅದಕ್ಕೆ ಬಂದೆ. ಅಲ್ಲ ಡಿಸೆಂಬರ್ 31ನೇ ತಾರೀಕು ನೀ ಏನೇನು ಹೇಳಿ ಅನ್ನೋದಾರ ನೆನಪೈತನ? ನಾನು ಜಂಕ್ ಫುಡ್ ತಿನ್ನಂಗಿಲ್ಲ, ಸ್ಲಿಮ್ ಆಗ್ಬೇಕು, ಜಿಮ್ಮಿಗೆ ಹೋಗ್ಬೇಕು, ಯೋಗ ಮಾಡ್ಬೇಕು, ಡಯಟ್ ಪ್ಲಾನ್ ಮಾಡ್ಬೇಕು, ಓದ್ಬೇಕು, ಧ್ಯಾನ ಮಾಡ್ಬೇಕು, ಅದು ಮಾಡ್ಬೇಕು, ಇದು ಮಾಡ್ಬೇಕಂತ ಇಷ್ಟುದ್ದ ಭಾಷಣ ಬಿಗಿದಲ್ಲ. ಎಲ್ಲಿ ಹೋದ್ ನಿನ್ ರೆಸೊಲ್ಯೂಷನ್ ಎಲ್ಲ? ನೀ ಹೇಳಿದಂಗೆ ಎಲ್ಲ ಅನ್ಕೊಂಡೆ ನಾನು, ಬಟ್ ಈ ಬಾಯಿ ಚಟ ಐತಲ್ಲ, ತಡ್ಕೊಲಿಲ್ಲ. ಆಮೇಲೆ ಬೆಳಗ್ಗೆ 5 ಗಂಟೆಗೆ ಎದ್ದಿದ್ದೆ, ಆದ್ರ ಈಗ ಭಯಂಕರ ಚಳಿ ಐತ್ಲೇಪ್ಪ. ಚಳಿ ಎದ್ದಿದ್ದಕ್ಕೆ ನಾವು ವಾಪಸ್ ಮಕ್ಕೊಳಕತ್ತೀನಿ. ಈ ಚಳಿಗೆ ಎದ್ದೇಳಕ ಆಗವಲ್ದು. ನನಗೂ ಬರ್ಬೇಕನ್ನೋದೈತಿ ನೋಡಿ, ನಾನು ವೇಟ್ ಭಾಳ ಇನ್ಕ್ರೀಸ್ ಆಗೀನಿ, ಬರ್ಬೇಕನ್ನೋದು ಭಾಳ ಐತಿ ನನಗೆ. ಬಟ್ ಈ ಚಳಿ ಇರೋದಕ್ಕೆ ನೋಡಿ ನಂಗೆ ಬ್ಯಾಡ್ ಅಂತ ಸುಮ್ ಕುಂತೀನಿ. ಇರಲಿ, ಇದೊಂದು ತಿಂಗಳು ಹೋಗ್ಲಿ, ಮುಂದಿನ ತಿಂಗಳಿಂದ ಪಕ್ಕ ಬರ್ತೀನಿ ನೋಡು. ಗೊತ್ತೈತಿ, ಹೋದ ವರ್ಷನೂ ಇದ ಡೈಲಾಗ್ ಹೊಡೆದಿದ್ದಿ, ಈ ವರ್ಷನೂ ಇದ ಡೈಲಾಗ್ ಹೊಡ್ಯಾಕತ್ತಿ, ನನಗೆಲ್ಲ ಗೊತ್ತಾಯ್ತು. ಓ ಬಂದ್ರಿ? ಎಷ್ಟು ಲಗು ಬಂದ್ರಲ್ಲ, ಬರ್ರಿ ಬರ್ರಿ ಒಳಗೆ ಬರ್ರಿ. ಏನಿದೆ ಇಷ್ಟು ಅವಾಜ್ ಮಾಡಕತ್ತಿಯಲ್ಲ, ಅವಾಜ್ ಕಡಿಮೆ ಮಾಡು. ಯಾರನಾ ನಿನಗ? ನನ್ ಗಂಡ್ರಿ. ಮರ್ಯಾದಿ ಕೊಡ್ಬೇಕು, ಮರ್ಯಾದಿ. ಈ ಟೋಪಿ ಯಾರು ತೆಗಿತಾರ? ಇಲ್ರಿ ನಾನ ತೆಗಿತೀನ್ರಿ. ಈ ಬ್ಯಾಗ್ ಯಾರು ತಗೊಂತಾರ? ಇಲ್ರಿ ನಾನ ತಗೊಂತೀನ್ರಿ. ಜಲ್ದಿ ಹೇಳು, ನನ್ ಕೆಲ್ಸ ಏನೈತಿ ಈಗ ಮಾಡೋದು? ಏನ್ ಕೆಲಸ ಮಾಡ್ಬೇಕು ನಮ್ಮ ಮನೀದೀಗ? ಇದಷ್ಟು ಬಾಂಡೆ ತಿಕ್ಬೇಕು ನೋಡು, ಆಮೇಲೆ ಈ ಅನ್ನಕ್ಕೆ ಒಗ್ಗರಣೆ ಕೊಡ್ಬೇಕು, ಅಷ್ಟ ನಿನ್ ಕೆಲ್ಸ ಈಗ. ಆಯ್ತಾಯ್ತು, ಒಂದ್ ಲೋಟ ಕಾಫಿ ಕೊಡ್ಲಾ? ಬಡ ಮಾಡಿ ಬಾ, ಮಾಡ್ಕೊಂಡ್ ಕುಡಿ ನೀನ. ಅಲ್ಲೇ ನ್ಯೂ ಇಯರ್ ರೆಸೊಲ್ಯೂಷನ್ ಅಂತ ಹೇಳಿ ಅವತ್ತು ನನಗೆ ಇಷ್ಟುದ್ದ ಭಾಷಣ ಬಿಗದಿ 31ನೇ ತಾರೀಕು. ಇವತ್ತು ನೋಡಿದ್ರೆ ಆಲ್ರೆಡಿ ರೆಸ್ಟೋರೆಂಟ್ ಬಂದ್ ಕುಂತಿ, ನ್ಯೂ ಇಯರ್ ಆಗಿ 3 ದಿನ ಸತಕ್ಕಾಗಿಲ್ಲ ಇನ್ನಾದ್ರು. ಇಲ್ಲೇ ಕ್ರೇವಿಂಗ್ ಆಗತ್ತ, ಅದಕ್ಕೆ ಬಂದೆ. ಅಲ್ಲ ಡಿಸೆಂಬರ್ 31ನೇ ತಾರೀಕು ನೀ ಏನೇನು ಹೇಳಿ ಅನ್ನೋದಾರ ನೆನಪೈತನ? ನಾನು ಜಂಕ್ ಫುಡ್ ತಿನ್ನಂಗಿಲ್ಲ, ಸ್ಲಿಮ್ ಆಗ್ಬೇಕು, ಜಿಮ್ಮಿಗೆ ಹೋಗ್ಬೇಕು, ಯೋಗ ಮಾಡ್ಬೇಕು, ಡಯಟ್ ಪ್ಲಾನ್ ಮಾಡ್ಬೇಕು, ಓದ್ಬೇಕು, ಧ್ಯಾನ ಮಾಡ್ಬೇಕು, ಅದು ಮಾಡ್ಬೇಕು, ಇದು ಮಾಡ್ಬೇಕಂತ ಇಷ್ಟುದ್ದ ಭಾಷಣ ಬಿಗಿದಲ್ಲ. ಎಲ್ಲಿ ಹೋದ್ ನಿನ್ ರೆಸೊಲ್ಯೂಷನ್ ಎಲ್ಲ? ನೀ ಹೇಳಿದಂಗೆ ಎಲ್ಲ ಅನ್ಕೊಂಡೆ ನಾನು, ಬಟ್ ಈ ಬಾಯಿ ಚಟ ಐತಲ್ಲ, ತಡ್ಕೊಲಿಲ್ಲ. ಆಮೇಲೆ ಬೆಳಗ್ಗೆ 5 ಗಂಟೆಗೆ ಎದ್ದಿದ್ದೆ, ಆದ್ರ ಈಗ ಭಯಂಕರ ಚಳಿ ಐತ್ಲೇಪ್ಪ. ಚಳಿ ಎದ್ದಿದ್ದಕ್ಕೆ ನಾವು ವಾಪಸ್ ಮಕ್ಕೊಳಕತ್ತೀನಿ. ಈ ಚಳಿಗೆ ಎದ್ದೇಳಕ ಆಗವಲ್ದು. ನನಗೂ ಬರ್ಬೇಕನ್ನೋದೈತಿ ನೋಡಿ, ನಾನು ವೇಟ್ ಭಾಳ ಇನ್ಕ್ರೀಸ್ ಆಗೀನಿ, ಬರ್ಬೇಕನ್ನೋದು ಭಾಳ ಐತಿ ನನಗೆ. ಬಟ್ ಈ ಚಳಿ ಇರೋದಕ್ಕೆ ನೋಡಿ ನಂಗೆ ಬ್ಯಾಡ್ ಅಂತ ಸುಮ್ ಕುಂತೀನಿ. ಇರಲಿ, ಇದೊಂದು ತಿಂಗಳು ಹೋಗ್ಲಿ, ಮುಂದಿನ ತಿಂಗಳಿಂದ ಪಕ್ಕ ಬರ್ತೀನಿ ನೋಡು. ಗೊತ್ತೈತಿ, ಹೋದ ವರ್ಷನೂ ಇದ ಡೈಲಾಗ್ ಹೊಡೆದಿದ್ದಿ, ಈ ವರ್ಷನೂ ಇದ ಡೈಲಾಗ್ ಹೊಡ್ಯಾಕತ್ತಿ, ನನಗೆಲ್ಲ ಗೊತ್ತಾಯ್ತು. ಸಂಜೆ ಏನಿದು ರೂಮ್ ಕ್ಲೀನ್ ಮಾಡಿದ್ರೆ ಚಂದಂಗೆ? ಅಪ್ಪ ನಾ ಯಾಕೆ ಕ್ಲೀನ್ ಮಾಡಿ, ನೀನ ಕ್ಲೀನ್ ಮಾಡು ಚಂದಂಗೆ. ಇದು ನನ್ನ ರೂಮ್ ಐತಿ, ನಾ ಹೆಂಗಾರ ಇಟ್ಕೊಂತೀನಿ. ಇದು ನನ್ ಮನೆ ಐತಿ, ನನ್ ಮನೆ ಸ್ವಚ್ಛಂಗಿರ್ಬೇಕು, ಹಂಗಾರ ನೀನು ಚಂದಂಗೆ ಕ್ಲೀನ್ ಮಾಡಿಡ. ಹೌದಾ? ಇದು ನಿನ್ ಮನೆ ಅದಲ್ಲ, ನೀನ ಕ್ಲೀನ್ ಮಾಡ. ಹಲೋ, ಎಲ್ಲಿದ್ಯಾ ಮಗನೇ? ಅಪ್ಪ ಅಮೆರಿಕದಲ್ಲಿ ಕ್ರಿಸ್ಮಸ್ ಸೆಲೆಬ್ರೇಟ್ ಮಾಡಕತ್ತೀನಿ. ಮತ್ತೆ ಎಲ್ಲಿರ್ತೀನಪ್ಪ? ಟ್ಯೂಷನ್ಗೆ ಹೋಗಿದ್ದೀನಿ ಇವತ್ತು.
ನಿಮ್ ಟ್ಯೂಷನ್ ರೋಡಲ್ಲೇ ಇದ್ದೀನಿ, ಎದ್ ಬಾ, ಕೆಲ್ಸ ಇದೆ ಮನೆಯಲ್ಲಿ ಸ್ವಲ್ಪ. ಅಪ್ಪ ನೀವು ಸರ್ಗೆ ಹೋಗಿ ರಿಕ್ವೆಸ್ಟ್ ಸರ್ ಮಾಡ್ಕೊಂಡ್ ಹಂಗೆಲ್ಲ ಬಾರೋ. ಮಧ್ಯೆ ಕಳ್ಸಲ್ಲ, ತುಂಬಾ ಸ್ಟ್ರಿಕ್ಟ್ ನಮ್ ಸರ್. ಸರ್ ಹಂಗೆಲ್ಲ ಕಳ್ಸಲ್ಲ ಅಪ್ಪ, ಬಹಳ ಸ್ಟ್ರಿಕ್ಟ್ ಅವರು. ಸರ್ ದೇವ್ರಾಣಿಗೂ ನಾನಂತೂ ಅಂತ ಸ್ಟ್ರಿಕ್ಟ್ ಅಲ್ಲ. ಬಂದೇ ಇರು, ಸರ್ ಹತ್ರ ನಾನೇ ಮಾತಾಡ್ತೀನಿ. ಅಪ್ಪ ಅದು ಸತ್ಯವಾಗ್ಲೂ ಸತ್ಯ ಹೇಳ. ಹಾ ಹೇಳು. ಅಪ್ಪ ನನ್ನ ಫ್ರೆಂಡ್ ರಾಹುಲ್ಗೆ ಆಕ್ಸಿಡೆಂಟ್ ಆಗಿದೆ, ಅದಕ್ಕೆ ನೀವು ಮುಂದೆ ಸತ್ಯ ಹೇಳಿದ್ರೆ ನೀವೆಲ್ಲ ಗಾಬರಿ ಆಗ್ತೀರಾ ಅಂತ ಹೇಳಿ ಹೇಳಿಲ್ಲ ನಾನು. ಹೌದಾ, ಗಾಡಿ ಏನಾಗಿದೆ? ಗಾಡಿ ಅವ್ನಿಗೆ? ಗಾಡಿ ಅಂಕಲ್, ನಾನ್ ಮುರ್ಕೊಂಡಿದ್ಯಪ್ಪ. daily ನಡ್ಕೊಂಡೇ ಬರ್ತೀನಿ. ನಾನು ಕೂಡ ಅಂತ ಸ್ಟ್ರಿಕ್ಟ್ ಸರ್ ಅಲ್ಲ ಸರ್. ಅಮ್ಮ ನನ್ ಚಾರ್ಜರ್ ನೋಡಿದ್ಯಾ? ಅಲ್ಲೇ ನೀನ್ ಸ್ಟಡಿ ರೂಮ್ ಅಲ್ಲಿ. ಅಮ್ಮ ನನ್ನ ಹೊಟ್ಟೆ ತಾಳ ಹೊಡಿತಿದೆ, ಹೊಟ್ಟೆ ಹಸುವು. ತಗೋ ನಿನ್ ಫೇವ್ರೆಟ್. ಮಾ ಬೇಗ ಟವೆಲ್ ಕೊಡು, ಸ್ನಾನಕ್ಕೆ ಹೋಗಿದ್ದೀನಿ. ಅಲ್ಲೇ ಡೋರ್ ಹಿಂದ ಹಾಕಿದೀನಿ ನೋಡು, ತಗೋ. ಮಾ ಸ್ಕೂಲ್ಗೆ ಹೋಗಿ ಹೊತ್ತಾಗುತ್ತೆ, ನನ್ನ ಟಿಫಿನ್ ಬಾಕ್ಸ್, ನನ್ನ ಬ್ಯಾಗ್, ನನ್ನ ಬುಕ್ಸ್ ಎಲ್ಲ ಎಲ್ಲಿದೆ? ಬೇಗ ಕೊಡು, ಬೇಗ ಕೊಡು. ತಗೋ ನಿನ್ ಬುಕ್, ನಿನ್ ವಾಟರ್ ಬಾಟಲ್, ಮತ್ತೆ ಇಲ್ಲಿ ಒಂದು ಬುಕ್ ಬಿದ್ದಿತ್ತು, ಅದು ತಗೋ. ಬಾಯ್ ಮಾ, ಸಾಯಂಕಾಲ ಬೇಗ ಬರ್ತೀನಿ. ಮಾ ಮಾ ಹೇಳು, ನಾ ಇಲ್ಲೇ ಇದೀನಲ್ಲ, ಏನ್ ಬೇಕು ಹೇಳು. ಪಾ ಅಪ್ಪ, ಅಮ್ಮ ಎಲ್ಲಿ? ಅಮ್ಮ ಬೇಕು ನಂಗೆ. ನಂಗೆ ಹೇಳು, ಮಾನ ಮಾಡ್ಕೊಡ್ತೀನಿ. ಇಲ್ಲ ನಂಗೆ ಅಮ್ಮನೇ ಬೇಕು. ಹೋಗೋಣ ನಡಿಯೋ. ಏಯ್ ಮನೇಲಿ ತಿಂಡಿ ಮಾಡಿಲ್ವಾ? ಏನಕ್ಕೆ ಹೋಗ್ತಿದ್ದೀರಾ? ಹೋಗಕ್ಕ, ಆ ತಿಂಡಿ ಯಾರು ತಿಂತಾರೆ, ನಾ ಹೊರಗೆ ಹೋಗ್ತೀವಿ ನಡಿ. ರೀ ಬರ್ರಿ ಇಲ್ಲಿ, ಅಷ್ಟು ಚೆನ್ನಾಗಿ ತಿಂಡಿ ಮಾಡಿದೀನಿ ಮನೇಲಿ, ಆದ್ರೂ ಹೊರಗೆ ಹೋಗ್ತಿದ್ದಾರೆ, ನೋಡ್ ಬರ್ರಿ ಇಲ್ಲಿ. ಮನೇಲಿ ಅಷ್ಟು ಚೆನ್ನಾಗಿ ಅಡ್ಗೆ ಮಾಡಿರ್ತಾರೆ, ಬಂದ್ ತಿನ್ನೋಕ್ಕಾಗಲ್ವಾ ಬಾಯಿ ಮುಚ್ಕೊಂಡು? ಏನ್ ಮಾಡಿದ್ಯಾ ಟಿಫಿನಿಗೆ? ಉಪ್ಪಿಟ್ಟು ಮಾಡೀನ್ರಿ. ಅಳಿಮಯ್ಯ ನಡಿಯಪ್ಪ, ನಾನು ಬರ್ತೀನಿ. ಹೆಣ್ಣಿನ ಕೊರಳಲ್ಲಿರೋ ತಾಳಿಗೆ ಬೆಲೆ ಸಿಗೋದು ಯಾವಾಗ ಗೊತ್ತಾ? ಇದನ್ನ ಕಡ್ದವರು ಹೆಂಡತಿಗೆ ಬೆಲೆ ಕೊಟ್ಟು, ಗೌರವ ಕೊಟ್ಟು, ಅವಳನ್ನ ಪ್ರೀತಿಯಿಂದ ನೋಡ್ಕೊಂಡಾಗ. ಪ್ರೀತಿಯ ಮನಸೇ ಮನಸಾರೆ ಕ್ಷಮಿಸಿ. ಹೆಣ್ಣಿನ ಕೊರಳಲ್ಲಿರೋ ತಾಳಿಗೆ ಬೆಲೆ ಸಿಗೋದು ಯಾವಾಗ ಗೊತ್ತಾ? ಇದನ್ನ ಕಡ್ದವರು ಹೆಂಡತಿಗೆ ಬೆಲೆ ಕೊಟ್ಟು, ಗೌರವ ಕೊಟ್ಟು, ಅವಳನ್ನ ಪ್ರೀತಿಯಿಂದ ನೋಡ್ಕೊಂಡಾಗ. ಪ್ರೀತಿಯ ಮನಸೇ ಮನಸಾರೆ ಕ್ಷಮಿಸಿ.